ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿಯ 7ನೇ ಕಂತಿನ ಹಣಕ್ಕೆ ಇನ್ನು ಕೆಲವರಿಗೆ ಅಪ್ಡೇಟ್ಗಳು ಬರ್ತಾನೆ ಇವೆ ಮತ್ತು ಹಣವನ್ನು ಜಮಾನೆ ಆಗ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ದೀರಿ. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಜಮಾನೆ ಆಗಿಲ್ಲ ಮತ್ತು 6ನೇ ಕಂತಿನ ಹಣವನ್ನು ಕೂಡ ಜಮಾನೆ ಆಗಿಲ್ಲ ಅಂತ ಕೇಳ್ತಾ ಇದ್ದೀರಿ ಮತ್ತು ಪೆಂಡಿಂಗ್ ಹಣವನ್ನು ಒಬ್ಬೊಬ್ಬರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. ನೋಡಿ ಗೆಳೆಯರೆ, ಗೃಹಲಕ್ಷ್ಮಿ ಹಣವನ್ನು 7ನೇ ಕಂತಿನ ಹಣವನ್ನು ಇನ್ನು ಕೆಲವು ಜಿಲ್ಲೆಗಳಿಗೆ ಜಮಾನೆ ಆಗಿಲ್ಲ ಮತ್ತು ಕೆಲವು ಜಿಲ್ಲೆಗಳಲ್ಲಿ ಮಾತ್ರ 1-2 ಜಿಲ್ಲೆಗಳಲ್ಲಿ ಮಾತ್ರ ಹಣವನ್ನು 7ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಮತ್ತು 6ನೇ ಕಂತಿನ ಹಣವನ್ನು ಇಡೀ ಕರ್ನಾಟಕಕ್ಕೆ ಇನ್ನೂ ತನಕ ಬಂದಿಲ್ಲ. ಕರ್ನಾಟಕಕ್ಕೆ ಏಕೆ ಬಂದಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ 6ನೇ ಕಂತಿನ ಹಣದಲ್ಲಿ 70% ಮಾತ್ರ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಿಗೆ ಮಾತ್ರ ಹಾಕಿದ್ದಾರೆ. ಇನ್ನು 30% ಮಾತ್ರ ಬಾಕಿ ಇದೆ ಅಂತ ಹೇಳ್ಬಹುದು. ಗೃಹಲಕ್ಷ್ಮಿಯ 6ನೇ ಕಂತಿನ ಹಣ ಮತ್ತು 7ನೇ ಕಂತಿನ ಹಣವನ್ನು ಏಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ರಿ. ನೋಡಿ ಗೆಳೆಯರೆ, 7ನೇ ಕಂತಿನ ಹಣವನ್ನು ಬರುತ್ತೆ, ಖಂಡಿತ ಬರುತ್ತೆ. 1, 2, 3, 4 ಪೆಂಡಿಂಗ್ ಹಣ ಕೂಡ ಖಂಡಿತ ಬರುತ್ತೆ. ಸ್ವಲ್ಪ ಲೇಟ್ ಆಗಬಹುದು, ಆದ್ರೆ ಗ್ಯಾರಂಟಿ ಬರುತ್ತೆ. ಮತ್ತು ಅಪ್ಡೇಟ್ಗಳು ಏನು ಅಂತ ಕೇಳ್ತಾ ಇದ್ದೀರಿ. ಸ್ನೇಹಿತರೆ ನೋಡಿ, ಗೃಹಲಕ್ಷ್ಮಿಯ 6ನೇ ಕಂತಿನ ಹಣವನ್ನು ಯಾರಿಗೆ ಬಂದಿದೆಯೋ ಅವರಿಗೆ ಕೂಡ 7ನೇ ಕಂತಿನ ಹಣವನ್ನು ಮತ್ತು ಮುಂದೆ 8, 9, 10ನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿಯೂ ತಪ್ಪಲಾರದೆ ಬರುತ್ತದೆ ಅಂತ ಹೇಳ್ಬಹುದು. 7ನೇ ಕಂತಿನ ಹಣವನ್ನು ಒಬ್ಬೊಬ್ಬರಿಗೆ ಬಂದಿದೆ, ಒಬ್ಬೊಬ್ಬರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಿ. 7ನೇ ಕಂತಿನ ಹಣವನ್ನು ಬಂದಿದೆಯಾ ಅವರಿಗೆ ಗುಡ್ ನ್ಯೂಸ್ ಏನಂತಂದ್ರೆ, ಗೃಹಲಕ್ಷ್ಮಿಯ ಹಣವನ್ನು ಪಡೆದಿದ್ದವರು, ರೇಷನ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿದವರು ಅವರಿಗೂ ಕೂಡ 7ನೇ ಕಂತಿನ ಹಣವನ್ನು ಇನ್ನು ಮುಂದೆ ಸರಾಗವಾಗಿ ಬರುತ್ತದೆ ಅಂತ ಹೇಳಬಹುದು. ರೇಷನ್ ಕಾರ್ಡಿನಲ್ಲಿ ಯಾರು ತಮ್ಮ ಹೆಸರುಗಳನ್ನು ನೋಂದಾಯಿಸಿದ್ದೀರಾ ಮತ್ತು ತೆಗೆದು ಹಾಕಿದ್ದೀರಾ ಅವರಿಗೂ ಅದರ ಡೇಟಾವನ್ನು ಸರ್ಕಾರಕ್ಕೆ ಹೋದಾಗ ಅವರು ಪರಿಶೀಲನೆ ಮಾಡಿ ನಿಮ್ಮ ಡೇಟಾದಲ್ಲಿ ಗೃಹಲಕ್ಷ್ಮಿ ಹಣವನ್ನು ಹಾಕಲಾಗುತ್ತದೆ ಎಂದು ಮಾಹಿತಿ ಪ್ರಕಾರ ಹೇಳಲಾಗಿದೆ. ನೋಡಿ ಗೆಳೆಯರೆ, ಗೃಹಲಕ್ಷ್ಮಿ 6ನೇ ಮತ್ತು 7ನೇ ಕಂತಿನ ಹಣವನ್ನು ಸರಾಗವಾಗಿ ಬರುತ್ತಿದ್ದರೆ ಮುಂದೆ 8ನೇ ಕಂತಿನ ಹಣವನ್ನು ಕೂಡ ಖಂಡಿತವಾಗಿಯೂ ಬರುತ್ತದೆ. ಆದಷ್ಟು ಫೆಬ್ರವರಿ ಮುಗಿಯಷ್ಟರಲ್ಲಿ 7ನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಆಗುವ ಘಟನೆ ಇದೆ ಮತ್ತು ಎಲ್ಲರಿಗೂ ಕೂಡ 3,000 ರೂಪಾಯಿ ಕೂಡ ಬರುವ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬಹುದು. ಏಕೆಂದರೆ ಸರ್ಕಾರವು ಇನ್ನು ಗೃಹಲಕ್ಷ್ಮಿ ಹಣವನ್ನು ಹೆಚ್ಚೆಚ್ಚು ಮಾಡುತ್ತದೆ ಅಂತ ತಿಳಿಸಿಕೊಟ್ಟಿದೆ. ನೋಡಿದ್ರೆ, ಗೃಹಲಕ್ಷ್ಮಿ ಹಣವನ್ನು ನಮ್ಮ ವಿಡಿಯೋನು ನಿಮಗೆ ಇಷ್ಟವಾದರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದೇ ತರಹದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಸರ್ಕಾರದ ಎಲ್ಲಾ ಸೌಲಭ್ಯಗಳು ನಿಮಗೆ ಗೊತ್ತಾಗಬೇಕಾದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ. ಇದೇ ತರಹದ ಕಂಟೆಂಟ್ ಗಳಿಗೆ ನಮ್ಮ ಚಾನಲ್ ಅನ್ನು ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ. ನಮಸ್ಕಾರ.